ಮತ್ತೊಂದಾವರ್ತಿ ಯೇಸು ಕ್ರಿಸ್ತನ ಸುಮಧುರವಾದಂಥ ನಾಮದಲ್ಲಿ ಈ ಒಂದು ಹೋಪ್ ಚಾನಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ವೀಕ್ಷಿಸ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈ ಒಂದು ಸಂಪೂರ್ಣ ಸರಣಿಯಲ್ಲಿ ನಾವು ಅಂತ್ಯ ದಿವಸಗಳ ವಿಚಾರವಾಗಿ ನಾವು ಕಲಿಯುವಂಥವರಾಗಿದ್ದೇವೆ. ಅದರಲ್ಲಿ ಈ ದಿನ ಬಹಳ ವಿಶೇಷವಾಗಿ ಒಂದು ಪವಿತ್ರಾತ್ಮನ ಮುದ್ರೆ ಎಂಬತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ನಮಗೆ ಸತ್ಯವೇದದಲ್ಲಿ ಇವತ್ತು ದೇವರ ಮುದ್ರೆ, ಮೃಗದ ಗುರುತು ಇದೆಲ್ಲವನ್ನು ನಾವು ನೋಡಿದ್ದೇವೆ. ನಿಜವಾಗಿಯೂ ನಮ್ಮ ರಕ್ಷಣೆಗೆ, ನಮ್ಮ ವಿಮೋಚನೆಗೆ ದೇವರ ಮುದ್ರೆ ಬಹಳ ಅಗತ್ಯ ಅಂತಕ್ಕಂಥ ವಿಚಾರ ಗೊತ್ತಿದೆ. ಆದರೆ ಈ ಒಂದು ಪವಿತ್ರಾತ್ಮನ ಮುದ್ರೆ ಯಾವುದು? ಆ ಸೀಲ್ ಆಫ್ ದ ಹೋಲಿ ಸ್ಪಿರಿಟ್ ಎಂಬ ಹೇಳುವಾಗ ನಿಜವಾಗಿಯೂ ಪವಿತ್ರಾತ್ಮನ ಮುದ್ರೆ ನಮ್ಮ ರಕ್ಷಣೆಗೆ ಅದು ಬೇಕಾಗಿದೆಯಾ ಎಂಬತಕ್ಕಂಥ ಅಂಶಗಳನ್ನು ನಾವು ಕಲಿಯುವ ಹಾಗೆ ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ಸುಂದರ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸತ್ಯ ವಾಕ್ಯಗಳನ್ನು ಈ ಅಂತ್ಯಕಾಲಗಳಲ್ಲಿ ನಾವು ಕಲಿಯುವಾಗ ಅದರಲ್ಲಿರ್ತಕ್ಕಂಥ ಅನೇಕ ಗೂಢಾರ್ಥಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಂಡು ಅದರಂತೆ ನಾವು ನಡೆದು ನಿನ್ನಿಂದ ಬರ್ತಕ್ಕಂಥ ಆ ಒಂದು ಉಚಿತ ವರದಾನವಾದ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂಥ ಮಹಾಭಾಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ, ಆಮೇನ್. ಈ ಒಂದು ಸಂದೇಶದಲ್ಲಿ ನಾವು ಬಹಳ ವಿಶೇಷವಾಗಿ ಅಂತ್ಯಕಾಲದ ದಿವಸದ ಬಗ್ಗೆ ನಾವು ಕಲಿಯುವರಾಗಿದ್ದೇವೆ. ಯೇಸು ಸ್ವಾಮಿಯವರು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಆ ಶಿಷ್ಯರೊಟ್ಟಿಗೆ ಎಣ್ಣೆ ಮರಗಳ ಗುಡ್ಡದಲ್ಲಿ ಕೂತಿರುವಂಥ ಸಂದರ್ಭದಲ್ಲಿ ಅಂತ್ಯಕಾಲಕ್ಕೂ ಯುಗದ ಸಮಾಪ್ತಿಗೂ ನಿನ್ನ ಬರೋಣಕ್ಕೂ ಸೂಚನೆಗಳೇನು ಎಂಬುದಾಗಿ ಶಿಷ್ಯರು ಕೇಳುವಾಗ ಯೇಸು ಸ್ವಾಮಿಯವರು ಅನೇಕ ರೀತಿಯ ಸೂಚನೆಗಳನ್ನು ಶಿಷ್ಯರಿಗೆ ತಿಳಿಸ್ಕೊಡ್ತಾರೆ. ಬರಗಳು ಉಂಟಾಗುತ್ತೆ, ಭೂಕಂಪಗಳಾಗುವಂಥದ್ದಾಗಿದೆ, ಯುದ್ಧಗಳು ನಡೀತದೆ, ರಾಜ್ಯಗಳು ವಿರೋಧವಾಗಿ ಬರುವಂಥದ್ದನ್ನು ನೀವು ನೋಡ್ತೀರಿ. ಅದರ ಜೊತೆಗೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು, ಸಾಧ್ಯವಾದರೆ ದೇವರಾದುಕೊಂಡವರಂತರನ್ನು ಮೋಸಗೊಳಿಸುವಂಥ ಕಾರ್ಯಗಳು ಅಂತ್ಯಕಾಲದಲ್ಲಿ ನಡೆಯುವಂಥದ್ದಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಅನೇಕ ರೀತಿಯ ಒಂದು ಸೂಚನೆಗಳನ್ನು ಕೊಡುವಂಥವರಾಗಿದ್ದಾರೆ. ಇಲ್ಲಿ ಈ ಸೂಚನೆಗಳೆಲ್ಲ ಲೌಕಿಕವಾಗಿ ಒಂದು ಪ್ರತಿನಿಧಿಸುವಂಥ ಸೂಚನೆಗಳು, ಲೋಕದಲ್ಲಿ ಜರುಗುವಂಥ ಕಾರ್ಯಗಳನ್ನು ಈ ಸೂಚನೆಗಳಲ್ಲಿ ನಾವು ನೋಡ್ತೇವೆ. ಆದರೆ ಬಹಳ ವಿಶೇಷವಾಗಿ ಇವತ್ತು ನಮ್ಮ ಸಭೆಯ ಒಳಗಡೆ ನಡೆಯುವಂಥ ಒಂದು ವಿಶೇಷ ಸೂಚನೆ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋಣ. ಸಭೆಯ ಒಳಗಡೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಡೆಯುವಂಥ ಆ ಒಂದು ವಿಶೇಷ ಸೂಚನೆ ಅಂತ್ಯಕಾಲದ ಜೀವಿತಕ್ಕೆ ನಮ್ಮನ್ನು ಸಿದ್ಧ ಮಾಡುವಂಥದ್ದಾಗಿದೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಈ ವಿಚಾರವನ್ನು ನಾವು ಗಮನಿಸ್ತೇವೆ. 25ನೇ ಅಧ್ಯಾಯ 5ನೇ ವಚನವನ್ನು ಓದುವ ಹಾಗೆ, ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ನೋಡಿ, ಈ ಒಂದು ಕಥೆ ನಮಗೆ ಗೊತ್ತಿದೆ. 10 ಜನ ಕನ್ನಿಕೆಯರು ತಮ್ಮ ದೀಪಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಬರುವಂಥ ಒಂದು ಸನ್ನಿವೇಶ. ಇಲ್ಲಿ ಆ 10 ಜನರಲ್ಲಿ 5 ಜನರು ಏನು ಮಾಡ್ತಾರೆ, ತೂಕಡಿಸಿ ಅವರು ಮಲಗಿದರು ಎಂಬುದಾಗಿ ಸತ್ಯವೇದ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಆದರೆ ನಿಜವಾಗಿಯೂ ಈ ಒಂದು ಅಂತ್ಯಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಾವು, ಈ ಸಭೆ ಅದು ಸ್ತ್ರೀಗೆ ಹೋಲಿಕೆಯಾಗಿದೆ ಎಂಬುದನ್ನು ನೋಡ್ತೇವೆ. ಇಂಥ ಒಂದು ಸ್ತ್ರೀಗೆ ಹೋಲಿಕೆಯಾಗಿರ್ತಕ್ಕಂಥ ಸಭೆ, ಒಂದು ಸಭೆಯಾಗಿ ವೈಯಕ್ತಿಕವಾಗಿ ನಾವು ಸಭೆಗಳಾಗಿ ನಾವು ಅಂತ್ಯಕಾಲದಲ್ಲಿ ಮದಲಿಂಗನು ಬರುವಂಥ ಸಮಯದಲ್ಲಿ ನಾವು ತೂಕಡಿಸಿ ಮಲಗೋದು, ನಿದ್ರಿಸೋದು ಎಷ್ಟು ಸರಿ? ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನಕ್ಕೆ ನೀವು ತಿರುಗಿಸೋದಾದರೆ, ರೋಮಾಪುರ 13ನೇ ಅಧ್ಯಾಯ 11ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇಲ್ಲಿ ಪೌಲನು ಈ ಒಂದು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಒಂದು ವಿಮೋಚನೆಯ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. ಆ ಒಂದು ವಿಮೋಚನೆ ಬಹಳಷ್ಟು ಹತ್ತಿರವಾಗಿದೆ. ನೀವು ನಿದ್ರೆ ಮಾಡುವಂಥ ಸಮಯ ಇದಲ್ಲ, ನೀವು ಎಚ್ಚರವಾಗಿ ದೇವರ ಬರೋಣವನ್ನು ನೀವು ನಿರೀಕ್ಷಿಸಿರಿ, ನಿಮ್ಮ ವಿಮೋಚನೆ ಹತ್ತಿರ ಆಗಿದೆ ಎಂಬುದಾಗಿ ಭಾಳಷ್ಟು ಒಂದು ಜಾಗರೂಕತೆಯ ಮಾತುಗಳನ್ನು ಇಲ್ಲಿ ಆಡುವಂಥವನಾಗಿದ್ದಾನೆ. ಸೊ ಇದನ್ನು ನೋಡುವಂಥ ಸಂದರ್ಭದಲ್ಲಿ ನಿಜವಾಗಿಯೂ ನಾವುಗಳು ಮಲಗುವಂಥ ಒಂದು ಕಾರ್ಯದಲ್ಲಿ ನಾವು ತೊಡಗಿಕೊಳ್ಬೋದಾ? ಯಾಕಂತಂದರೆ ಅಂತ್ಯಕಾಲ ಭಾಳಷ್ಟು ಹತ್ತಿರವಿದೆ. ನಾವು ಮಲಗಿ ನಿದ್ರೆ ಹೋದರೆ ಆ ಮದಲಿಂಗನು ಬಂದು ಎಚ್ಚರವಾಗಿರ್ತಕ್ಕಂಥವನ್ನ ಆತನು ಕರ್ಕೊಂಡು ಹೋಗುವಂಥವನಾಗಿದ್ದಾನೆ. ಆ ಕಾರಣದಿಂದ ಇವತ್ತು ಈ ಒಂದು ನಿದ್ರೆಯ ಬಗ್ಗೆ ಸತ್ಯವೇದದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಸಹ ಒಂದು ಸಾರಿ ತನ್ನ ಶಿಷ್ಯರ ಸಂಗಡ ದೋಣಿಯಲ್ಲಿ ಪ್ರಯಾಣವನ್ನು ಮಾಡುವಾಗ ಆ ಶಿಷ್ಯರೆಲ್ಲರೂ ದೋಣಿಯ ಮೇಲ್ಗಡೆ ಇರುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ಕೆಳ ಹಂತಸ್ತಿನಲ್ಲಿ ಅವರು ನಿದ್ರೆ ಮಾಡುವಂಥದ್ದು ನೋಡ್ತೇವೆ. ಒಂದು ವೇಳೆ ಯೇಸು ಸ್ವಾಮಿ ಆ ಸಂದರ್ಭದಲ್ಲಿ ನಿದ್ರೆ ಮಾಡುವಂಥ ಸಂದರ್ಭದಲ್ಲಿ ಅವರಲ್ಲಿ ಭಯದ ವಾತಾವರಣ ಇದ್ದಿದ್ದರೆ
ಅವರು ಖಂಡಿತ ನಿದ್ರೆ ಮಾಡ್ತಾ ಇರಲಿಲ್ಲ. ಆದರೆ ಯೇಸು ಸ್ವಾಮಿಯಲ್ಲಿ ಭಾಳ ಒಂದು ಶ್ರೇಷ್ಠವಾದಂಥ ನಂಬಿಕೆ ಇತ್ತು, ಅವರಲ್ಲಿ ಒಂದು ಭರವಸೆ ಇತ್ತು. ಆ ಕಾರಣದಿಂದ ಅವರು ಯಾವುದೇ ಅಲೆಗೆ ಹೆದರದೆ ಅವರು ನಿದ್ರೆಗೆ ಹೋದರು. ಆದರೆ ಮೇಲಿದ್ದಂಥ ಶಿಷ್ಯರು ಆ ಒಂದು ಅಲೆಗಳನ್ನು ನೋಡುವಾಗ, ಆ ಬಿರುಗಾಳಿಯನ್ನು ನೋಡುವಾಗ, ಆ ಚಂಡಮಾರುತವನ್ನು ನೋಡುವಾಗ ಅವರು ಭಾಳಷ್ಟು ಭಯಪಟ್ಟರು ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ಇನ್ನೊಂದು ಕಡೆ ನಾವು ನಿದ್ರೆಯ ವಿಚಾರದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಸತ್ಯವೇದವನ್ನು ಯೋನನ ಪುಸ್ತಕಕ್ಕೆ, ಯೋನನ ಗ್ರಂಥಕ್ಕೆ ನಾವು ತಿರುಗಿಸೋದಾದರೆ 1ನೇ ಅಧ್ಯಾಯ 5 ಮತ್ತು 6ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟರು. ತಾವು ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಡಿ ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತ್ತು. ಇಲ್ಲಿ ಈ ಯೋನನು ಒಂದು ಹಡಗಿನಲ್ಲಿ ಪ್ರಯಾಣ ಮಾಡಿ ದೇವರು ಹೇಳಿದಂಥ ಆ ನಿನವೆ ಪಟ್ಟಣವನ್ನು ಬಿಟ್ಟು ತಾರ್ಷೀಸ್ ಕಡೆಗೆ ಆತನು ಹೋಗ್ತಾ ಇದ್ದಾನೆ. ಇಂಥ ಒಬ್ಬ ಯೋನನು ಆ ಹಡಗಿನಲ್ಲಿ ಅವರೆಲ್ಲರೂ ಮುಳುಗುವಂಥ ಒಂದು ಸಂಕಟದಲ್ಲಿದ್ದಾರೆ. ಎಲ್ಲರೂ ಹಡಗು ಮುಳುಗೋಗ್ತಾ ಇದೆಯಲ್ಲ ಎಂಬುದಾಗಿ ಭಾಳ ಕಷ್ಟಪಟ್ಟು ಅದರಲ್ಲಿರ್ತಕ್ಕಂಥ ಕೆಲವು ಸಾಮಾನುಗಳನ್ನು ಸಮುದ್ರದಲ್ಲಿ ಬಿಸಾಕಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವರು ಓಡಾಡ್ತಾ ಇದ್ದರೆ, ಈ ಕಡೆ ಯೋನನ್ ಏನು ಮಾಡ್ತಾ ಇದ್ದಾನೆ, ಆ ಹಡಗಿನಲ್ಲಿ ಗಾಢ ನಿದ್ರೆಯಲ್ಲಿ ಆತನು ನಿದ್ರೆ ಮಾಡುವಂಥದ್ದು ನೋಡ್ತೇವೆ. ಸೊ ಇಲ್ಲಿ ಯೇಸು ಸ್ವಾಮಿಯ ನಿದ್ರೆ ಯಾವ ರೀತಿಯಲ್ಲಿತ್ತು, ಅವರು ಯಾವುದೇ ಭಯವಿಲ್ಲದೆ ಒಂದು ಭರವಸೆಯುಳ್ಳಂಥ ನಿದ್ರೆ ಆಗಿತ್ತು. ಆದರೆ ಇಲ್ಲಿ ಯೋನನು ಆತನು ಮಾಡುವಂಥ ನಿದ್ರೆ ಒಂದು ತಿರಸ್ಕಾರದ ನಿದ್ರೆ, ಒಂದು ನಿರ್ಲಕ್ಷ್ಯದ ನಿದ್ರೆ. ದೇವರು ಹೇಳಿದಂಥ ಮಾತನ್ನು ನಿರ್ಲಕ್ಷಿಸಿ ಆತನು ಬೇರೆ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ನಿರ್ಲಕ್ಷ್ಯದ ನಿದ್ರೆಯನ್ನು ಆತನು ಮಾಡ್ತಾ ಇದ್ದಾನೆ. ಇವತ್ತು ನಾವುಗಳು ಅಂತ್ಯಕಾಲಗಳಲ್ಲಿ ನಾವು ದೇವರ ಒಂದು ಬರುವಿಕೆಗೆ, ಮದಲಿಂಗನ ಬರೋಣದ ಒಂದು ಪರಿವಿಲ್ಲದೆ, ಯಾವುದೇ ಅರಿವೇ ಇಲ್ಲದೆ ಇವತ್ತು ನಾವು ನಿದ್ರೆ ಮಾಡ್ತಾ ಇದ್ದೇವೆ ಅಂತಂದರೆ, ಪೌಲನು ಹೇಳುವ ರೀತಿಯಲ್ಲಿ ಇವತ್ತು ನಮ್ಮ ನಿದ್ರೆ ಏನಾಗಿದೆ, ನಿಜವಾಗಿಯೂ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದರೆ ಯಾವ ಒಂದು ಆಧಾರದ ಮೇಲೆ ನಾವು ನಿದ್ರೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ನಾವು ಕ್ರಿಸ್ತನ ಬರೋಣಕ್ಕೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಒಂದು ದೃಢತೆಯಲ್ಲಿ, ಒಂದು ನಂಬಿಕೆಯಲ್ಲಿ, ಭರವಸೆಯಲ್ಲಿ ನಾವು ಕ್ರಿಸ್ತನ ಯೇಸುಸ್ವಾಮಿಯ ರೀತಿಯಲ್ಲಿ ನಾವು ನಿದ್ರೆ ಮಾಡ್ತಾ ಇದ್ದೇವಾ, ಅಥವಾ ಯೇಸುಸ್ವಾಮಿಯ ಬರೋಣವನ್ನು ನಿರ್ಲಕ್ಷಿಸಿ ನಾವು ನಿದ್ರೆಗೆ ಜಾರಿದ್ದೇವಾ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಈ ಒಂದು ಸಂದೇಶವನ್ನು ಕೇಳುವಂಥ ಸಂದರ್ಭದಲ್ಲಿ ನಿಜವಾಗಿ ಗೊತ್ತಾಗ್ತದೆ ನಮ್ಮ ಒಂದು ನಿದ್ರೆ ಯಾವ ರೀತಿಯಲ್ಲಿದೆ, ಎಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಿದ್ರೆ ಮಾಡ್ತಾ ಇದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುವ ಹಾಗೆ ಇದು ನಿದ್ರೆ ಮಾಡುವಂಥ ಸಮಯ ಅಲ್ಲ, ಯಾಕಂದರೆ ನಮ್ಮ ವಿಮೋಚನೆ ಭಾಳಷ್ಟು ಹತ್ತಿರವಾಗಿದೆ ಎಂಬುದಾಗಿ. ನಾವು ಮತ್ತಾಯನ ಸುವಾರ್ತೆ 25ನೇ ವಚನಕ್ಕೆ ಮತ್ತೆ ನಾವು ಹೋಗುವ ಹಾಗೆ ಅಲ್ಲಿ ವಾಕ್ಯ ಹೇಳ್ತದೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 2 ರೀತಿಯ ಕನ್ನಿಕೆಯರನ್ನು ನಾವು ಕಾಣ್ತೇವೆ. ಈ 2 ರೀತಿಯ ಕನ್ನಿಕೆಯರು, 10 ಜನ ಕನ್ನಿಕೆಯರಲ್ಲಿ 5 ಜನರು ಭಾಳ ಬುದ್ಧಿವಂತ ಕನ್ನಿಕೆಯರು, ಆದರೆ 5 ಜನರು ಅವರು ಬುದ್ಧಿ ಇಲ್ಲದ ಕನ್ನಿಕೆಯರು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಈ ಬುದ್ಧಿವಂತ ಕನ್ನಿಕೆಯರು ಏನು ಮಾಡಿದರು, ತಮಗೆ ಬೇಕಾದಂಥ ಎಣ್ಣೆಯನ್ನು ತೆಗೆದುಕೊಂಡು ಮದಲಿಂಗನು ಬರುವುದಕ್ಕೆ ಆತನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಇವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಆ ಒಂದು ಸ್ಥಳಕ್ಕೆ ಹೋದರು. ಆದರೆ 5 ಜನ ಬುದ್ಧಿ ಇಲ್ಲದ ಕನ್ನಿಕೆಯರು ಯಾವುದೇ ಸಿದ್ಧತೆ ಇಲ್ಲದೆ, ಹೆಚ್ಚಿನ ಎಣ್ಣೆಯನ್ನು ಕೂಡ ಅವರು ತೆಗೆದುಕೊಳ್ಳದೆ ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಹೋದರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ 5 ಜನ ಮತ್ತು ಆ 5 ಜನ ಎಲ್ಲರೂ ಸೇರಿ ಅವರು ನಿದ್ರೆಯನ್ನು ಮಾಡಿದರು. ವಾಕ್ಯ ಹೇಳ್ತದೆ 5ನೇ ವಚನದಲ್ಲಿ, ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಇಲ್ಲಿ ಕೇವಲ ಆ ಜ್ಞಾನ ಇಲ್ಲದೆ ಇರತಕ್ಕಂಥವ್ರು ಮಾತ್ರ ಅಲ್ಲ, ಜ್ಞಾನ ಉಳ್ಳವರು ಸಹ, ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡವರು ಸಹ ಮಲಗಿದ್ರು. ಆದರೆ ಮುಂದೆ ಏನಾಯಿತು ನೋಡ್ರಿ, ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯರೆಲ್ಲ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಆಗ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಆಗ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ಇಲ್ಲಿ ನೋಡ್ರಿ, ಈ ಒಂದು ಸಂದರ್ಭದಲ್ಲಿ 5 ಜನ ಬುದ್ಧಿವಂತ ಕನ್ನಿಕೆಯರು ಏನು ಮಾಡ್ತಾ ಇದ್ದಾರೆ, ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡು ಮದಲಿಂಗನ ಬರುವಿಕೆಗೆ ಅವರು ಎಲ್ಲ ರೀತಿಯ ಸಿದ್ಧತೆಯೊಂದಿಗೆ ಮಲಗಿದ್ದಾರೆ. ಆದರೆ ಈ 5 ಜನರು ಯಾವುದೇ ಸಿದ್ಧತೆ ಇಲ್ಲದೆ, ಆತನನ್ನು ಎದುರುಗೊಳ್ಳುವುದಕ್ಕೆ ಯಾವುದೇ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಅವರು ನಿದ್ರೆ ಹೋಗಿದ್ದಾರೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತು ಅದೇ ರೀತಿ ಇಲ್ಲಿ ಯೇಸು ಸ್ವಾಮಿಯ ಮತ್ತು ಯೋನನ ಘಟನೆ ನೋಡುವಾಗಲೂ ಸಹ ಯೇಸು ಸ್ವಾಮಿಗೆ ಯಾವುದೇ ಒಂದು ಭಯವಿಲ್ಲ. ಎಂಥ ಬಿರುಗಾಳಿ ಬರಲಿ, ಚಂಡಮಾರುತ ಬರಲಿ, ಎಂಥ ಅಲೆಗಳು ಬಂದರೂ ಸಹ ದೇವರು ನನ್ನ ಸಂಗಡ ಇದ್ದಾನೆ ಎಂಬತಕ್ಕಂಥ ಒಂದು ಆ ಭಾವನೆಯಲ್ಲಿ ಯೇಸು ಸ್ವಾಮಿ ಮಲಗಿದ್ದಾರೆ. ಆದರೆ ಯೋನನು ದೇವರ ಮಾತನ್ನು ನಿರ್ಲಕ್ಷಿಸಿ ತಿರಸ್ಕಾರದಿಂದ ಆತನು ಮಲಗಿರ್ತಕ್ಕಂಥದ್ದು ನೋಡ್ತೇವೆ. ಇವತ್ತು ನಾವುಗಳು ಈ ಒಂದು ಸಂದೇಶವನ್ನು ಕೇಳುವಾಗ, ಈ 2 ಗುಂಪಿನ ಜನರ ಬಗ್ಗೆ ನಾವು ತಿಳ್ಕೊಳ್ಳುವಾಗ, ಇವತ್ತು ನಮ್ಮ ಒಂದು ಜೀವಿತ ಯಾವ ರೀತಿಯಲ್ಲಿದೆ, ನಿಜವಾಗಿಯೂ ನಮಗೆ ಯೇಸು ಸ್ವಾಮಿಯ ಬರುವಿಕೆಯ ಬಗ್ಗೆ ಒಂದು ಅರಿವಿದೆಯಾ ಎಂಬುದನ್ನು ನಾವು ನೋಡಬೇಕು. ಒಂದು ವೇಳೆ ನಾವು ನಿದ್ರೆ ಮಾಡ್ತಾ ಇದ್ದರೆ, ನಿಜವಾಗಿಯೂ ನಾವು
ಪೌಲನು ಹೇಳುವ ರೀತಿಯಲ್ಲಿ ನಾವು ನಿದ್ರೆಯಲ್ಲೇ ನಾವು ಮುಳುಗಿರೋದಾದರೆ ಎಂತಹ ನಿದ್ರೆಯಲ್ಲಿ ನಾವಿದ್ದೇವೆ. ನಮ್ಮನ್ನು ಸಿದ್ಧ ಮಾಡಿಕೊಂಡು ಕ್ರಿಸ್ತನ ಬರುವಿಕೆಗೆ ನಾವು ನಮ್ಮನ್ನು ಎಲ್ಲ ರೀತಿಯಿಂದಲೂ ಸಿದ್ಧತೆಯಿಂದ ನಾವು ನಿದ್ರೆ ಮಾಡೋದಾದರೆ ಖಂಡಿತವಾಗಿ ಅದು ಒಪ್ಪುವಂಥದ್ದಾಗಿದೆ. ಆದರೆ ಒಂದು ವೇಳೆ ನಾವು ಸಿದ್ಧತೆ ಇಲ್ಲದೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ನಾವು ಸಿದ್ಧ ಮಾಡಿಕೊಳ್ಳದೆ ಕ್ರಿಸ್ತನ ಬರುವಿಕೆಗೆ ಆತನ ಎದುರುಗೊಳ್ಳುವುದಕ್ಕೆ ನಾವು ಸಿದ್ಧರಾಗದೆ ನಾವು ನಿದ್ರೆ ಹೋದರೆ ಬುದ್ಧಿ ಇಲ್ಲದ ಕನ್ನಿಕೆಯ ರೀತಿಯಲ್ಲಿ ನಾವು ನಾಶನಕ್ಕೆ ಹೋಗಬೇಕಾಗುವಂಥ ಪರಿಸ್ಥಿತಿ ಬರ್ತದೆ. ಸತ್ಯವೇದದಲ್ಲಿ ವಾಕ್ಯ ಹೇಳುವಂಥದ್ದಾಗಿದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆದರೆ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗದೆ ಬಾರದೆ ಓಡಿ ಹೋಗಲಿ. ಇಲ್ಲಿ ಒಂದು ಕಷ್ಟದ ದಿವಸಗಳ ಬಗ್ಗೆ ಮಾತಾಡ್ತದೆ. ಯೇಸು ಸ್ವಾಮಿ ಆ ಒಂದು ಯೆರೂಸಲೇಮಿನ ದೇವಾಲಯವನ್ನು ನೋಡುವಂಥ ಸಂದರ್ಭದಲ್ಲಿ, ಯೆರೂಸಲೇಮಿನ ದೇವಾಲಯದ ಒಂದು ಆ ಸೌಂದರ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ಅಂತ್ಯ ದಿವಸಗಳು ಬರುವಂಥದ್ದಾಗಿದೆ. ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಆ ಒಂದು ದೇವಾಲಯದ ಕಲ್ಲಿನ ಮೇಲೆ ಕಲ್ಲು ಉಳಿಯೋದಿಲ್ಲ ಎಂಬುದಾಗಿ ಒಂದು ಪ್ರವಾದನೆಯನ್ನು ಹೇಳ್ತಾರೆ. ಆಗ ಯೇಸು ಸ್ವಾಮಿ ಹೇಳುವಂಥದ್ದು, ಆ ದಾನಿಯೇಲನಿಂದ ಪ್ರವಾದಿಯಿಂದ ಹೇಳಲ್ಪಟ್ಟಂಥ ಹಾಳು ಮಾಡುವಂಥ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ಬಂದು ಕುಳಿತುವಂಥ ಸಂದರ್ಭದಲ್ಲಿ ನೀವು ಅದನ್ನು ಕಾಣುವಾಗ ಓಡಿ ಹೋಗ್ರಿ. ಲೂಕನ ಸುವಾರ್ತೆಯಲ್ಲಿ ನಾವು ಇದೇ ವಿಚಾರ ನೋಡ್ತೇವೆ. ಯೆರೂಸಲೇಮಿಗೆ ಮುತ್ತಿಗೆ ಹಾಕುವಾಗ ನೀವು ಇದನ್ನು ಬಿಟ್ಟು ಓಡಿ ಹೋಗ್ರಿ ಎಂಬುದಾಗಿ. ಇವತ್ತು ಕ್ರೈಸ್ತರಿಗೆ ಈ ಒಂದು ಘಟನೆ ಕೇವಲ 70ರ ದಶಕದಲ್ಲಿ, ಕ್ರಿಸ್ತಶಕ 70ರಲ್ಲಿ ಆದಂಥ ಯೆರೂಸಲೇಮಿನ ಮುತ್ತಿಗೆ ಮಾತ್ರ ಅಲ್ಲ, ಅಂತ್ಯಕಾಲದ ಜೀವಿತದಲ್ಲಿಯೂ ಸಹ ಇದು ಹೋಲಿಕೆಯಾಗುವಂಥದ್ದಾಗಿದೆ. ಅಂತ್ಯಕಾಲದಲ್ಲಿಯೂ ಸಹ ಆ ಒಂದು ದಾನಿಯೇಲ ಪ್ರವಾದಿಯಿಂದ ಹೇಳಲ್ಪಟ್ಟಂಥ ಅಸಹ್ಯ ವಸ್ತು, ಹಾಳು ಮಾಡುವಂಥ ವಸ್ತು, ದೇವರ ಗರ್ಭಗುಡಿಯಲ್ಲಿ ಕುಳಿತುಕೊಳ್ಳುವಂಥ ಆ ವಸ್ತು, ದಾನಿಯೇಲನ ಗ್ರಂಥದಲ್ಲಿ ಹೇಳಿದಂಥ ಆ ವಸ್ತು ಈ ಅಂತ್ಯಕಾಲದಲ್ಲಿ ಬಂದು ತಾನು ಆರಾಧನೆ ಹೊಂದುವಂಥ ಸಂದರ್ಭದಲ್ಲಿ ಇದನ್ನು ಕಾಣುವಾಗ ನೀವು ಲೋಕವನ್ನು ಬಿಟ್ಟು ಬೆಟ್ಟ ಗುಡ್ಡಗಳಿಗೆ ಓಡಿ ಹೋಗ್ರಿ, ನಿಮ್ಮನ್ನು ನೀವು ರಕ್ಷಿಸ್ಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿಯವರು ನಮಗೆ ಬಹಳ ಒಂದು ಕಡೆಯ ಎಚ್ಚರಿಕೆ ಸಂದೇಶವನ್ನು ಕೊಡುವಂಥವರಾಗಿದ್ದಾರೆ. ಆ ಕಾರಣದಿಂದ ಇವತ್ತು ನಾವುಗಳು ಈ ಲೋಕದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ, ಈ ಒಂದು ಅಂತ್ಯಕಾಲದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಗೊತ್ತಿದೆ ಎಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಕ್ರೈಸ್ತಿಯ ಜೀವಿತಕ್ಕೆ ಬಂದಿದೆ. ಎಂಥ ಒಂದು ಕಷ್ಟದ ದಿವಸಗಳನ್ನು ನಾವು ಹಾದು ಹೋಗಬೇಕಾಗಿದೆ. ಬೇರೆ ಯಾರಲ್ಲೂ ನಾವು ರಕ್ಷಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಎಷ್ಟೇ ಆಸ್ತಿ ಇದ್ದರೂ, ಹಣ ಇದ್ದರೂ, ಎಂಥ ಒಂದು ಸಂಪತ್ತಿದ್ರೂ ಸಹ ಅದು ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಆ ಒಂದು ಕಷ್ಟದ ದಿನಗಳು ಬರುವಂಥ ಸಂದರ್ಭದಲ್ಲಿ ಆ ಕಷ್ಟಗಳಿಗೆ ನಾವು ಒಳಗಾಗಲೇಬೇಕಾಗ್ತದೆ. ದಾನಿಯೇಲನು ಆ ಒಂದು ಬಾಬಿಲೋನ್ ದೇಶದ ಪ್ರಧಾನಿಯ ಸ್ಥಾನದಲ್ಲಿ ಇದ್ದಾಗಿಯೂ ಸಹ ಆತನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟನು. ಆ ಒಂದು ಕಷ್ಟದ ಪರಿಸ್ಥಿತಿ ಬರುವಾಗ, ಆ ಒಂದು ಕಷ್ಟದ ದಿನಗಳು ಬರುವಾಗ ಆತನು ಸಿಂಹದ ಗವಿಯೊಳಗಡೆ ಬೀಳಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆದರೆ ಆತನು ಅದಕ್ಕೆ ಹೆದರಲಿಲ್ಲ. ಯಾಕಂದರೆ ಆತನ ನಂಬಿಕೆ ಸಂಪೂರ್ಣವಾಗಿ ಪರಲೋಕದ ದೇವರ ಮೇಲೆ ಆಧಾರಗೊಂಡಿತ್ತು. ಇವತ್ತು ನಾವುಗಳು ಕ್ರೈಸ್ತರಾಗಿ ಎಂಥ ಒಂದು ನಂಬಿಕೆಯಾಗೆ ನಾವು ಆಧಾರವಾಗಿದ್ದೇವೆ. ಯಾವ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಅದರಿಂದ ನಾವು ಹೆದರಿ ಹಂಜಿ ಹಿಂದೆ ಓಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವಾ, ಅಥವಾ ನಿಜವಾಗಿಯೂ ಎಂಥ ಪರಿಸ್ಥಿತಿ ಬಂದರೂ ನಾನು ಅದನ್ನು ಎದುರಿಸಿ ನಿಲ್ತೇನೆ, ದಾವೀದನಂತೆ, ದಾನಿಯೇಲನಂತೆ, ಶದ್ರಕ್ ಮೇಷಕ ಅಬೇದನೆಗೋ ಅವರಂತೆ ಎಂಥ ಒಂದು ಆ ಶೋಧನೆಗಳು ಬಂದಾಗಿಯೂ ನಾವು ದೃಢವಾಗಿ ನಿಂತು ನಾವು ನಿದ್ರೆ ಮಾಡದೆ ಎಚ್ಚರವಾಗಿದ್ದು ಅದನ್ನು ನಾವು ಹಿಮ್ಮೆಟ್ಟಿ ನಾವು ನಿಲ್ತೇವೆ ಅಂತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿದೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಬೇಕು. ಯಾಕೋಬನ ಒಂದು ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ. ಆ ಮಣ್ಣೇ ನಿಮಗೆ ಸಾಕ್ಷಿಯಾಗುವುದು, ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನೋಡ್ರಿ, ಅಂತ್ಯ ದಿವಸಗಳು ಬಹಳ ಅತಿ ಬೇಗನೆ ಬರುವಂಥದ್ದಾಗಿದೆ. ಈ ದಿವಸಗಳಲ್ಲಿ ನಾವು ನಿದ್ರೆ ಮಾಡ್ತಕ್ಕಂಥ ಸಮಯ ಅಲ್ಲ, ದ್ರವ್ಯಗಳನ್ನು ಕೂಡಿಸಿಟ್ಕೊಳ್ತಕ್ಕಂಥ ಸಮಯ ಅಲ್ಲ, ನಾವು ಸಂಪಾದನೆಯನ್ನು ಮಾಡ್ತಕ್ಕಂಥ ಸಮಯ ಅಲ್ಲ, ನಾವು ಧನವನ್ನು ಕೂಡಿಸುವಂಥ ಸಮಯ ಇದಲ್ಲ. ನಾವು ದೇವರಿಗೋಸ್ಕರ ಎಚ್ಚರವಾಗಿದ್ದು ಮೊದಲಿಂಗನು ಬರುವಂಥ ಸಂದರ್ಭದಲ್ಲಿ ಆತನನ್ನು ಎದುರುಗೊಳ್ಳುವಂಥ ಸಮಯ, ಆತನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂಥ ಸಮಯ, ಎಣ್ಣೆಯನ್ನು ಕೂಡಿಸಿಕೊಳ್ಳುವಂಥ ಸಮಯ ಇದಾಗಿದೆ. ಆದರೆ ನಾವುಗಳೇನು ಮಾಡ್ತಾ ಇದ್ದೀವಿ, ಈ ಒಂದು ಕೆಲಸವನ್ನು ಮರೆತು, ಈ ಒಂದು ಕೆಲಸವನ್ನು ಬಿಟ್ಟು ನಾವು ದೇವರನ್ನು ನಾವು ತಿರಸ್ಕರಿಸಿ, ಯೋನನ ರೀತಿಯಲ್ಲಿ ದೇವರ ಮಾತನ್ನು ನಾವು ಧಿಕ್ಕರಿಸಿ ನಾವು ನಿದ್ರೆಯಲ್ಲಿ ತೊಡಕೊಂಡಿದ್ದೇವೆ. ಪ್ರಿಯರೇ, ಇಂಥ ಒಂದು ನಿದ್ರೆಯಿಂದ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ನಮ್ಮ ಒಂದು ಈ ಸಮಯ ಕೈಮೀರಿ ಹೋದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸಮಯ ಕೈಮೀರಿ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚೆತ್ತುಕೊಂಡು ನಾವು ಬುದ್ಧಿವಂತರಾಗಬೇಕು, ಬುದ್ಧಿವಂತ ಕನ್ನಿಕೆಯ ರೀತಿಯಲ್ಲಿ ಇರಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ನನಗೆ ಒಂದು ಚಿಕ್ಕ ಘಟನೆ ನೆನಪಿಗೆ ಬರ್ತದೆ, ಒಂದು ಕತೆ.
ಒಬ್ಬ ಯೌವನಸ್ಥ ಯುವಕ ತನ್ನ ಒಂದು ಜೀವನದಲ್ಲಿ ಸಾಕಷ್ಟು ಬೇಸರದಲ್ಲಿ ನೊಂದು ಬೆಂದು ಆತನು ಜೀವನ ನೆಮ್ಮದಿ ಇಲ್ಲದೆ ಒಂದು ಸಾರಿ ಒಂದು ಪ್ರಯಾಣವನ್ನು ಮಾಡಬೇಕೆಂಬುದಾಗಿ ಹೊರಡ್ತಾನೆ. ಎಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ, ಎಲ್ಲ ಕಡೆ ನಾನು ಪ್ರಯಾಣವನ್ನು ಮಾಡಬೇಕು, ದೇವರು ಎಲ್ಲಿ ನಡೆಸ್ತಾನೆ ಅಲ್ಲಿ ನಾನು ಹೋಗಬೇಕೆಂಬುದಾಗಿ ಆತನು ಒಂದು ಮನಸ್ಸನ್ನು ಮಾಡಿ ತನ್ನ ಮನೆಯನ್ನು ಬಿಟ್ಟು ತನ್ನ ಊರನ್ನು ಬಿಟ್ಟು ಪ್ರಯಾಣವಾಗಿ ಆತನು ಹೋಗ್ತಾನೆ. ಹೋಗುವಂಥ ಸಂದರ್ಭದಲ್ಲಿ ತುಂಬ ದಿವಸಗಳು ಆತನು ನಡ್ಕೊಂಡು ಕೆಲವೊಂದು ಅರಣ್ಯಗಳಲ್ಲಿ, ಕೆಲವೊಂದು ಬೆಟ್ಟ ಗುಡ್ಡಗಳಲ್ಲಿ ಆತನು ತನ್ನ ಜೀವನವನ್ನು ಸಾಗಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ಸಾರಿ ಆತನು ಒಂದು ಬೆಟ್ಟದಲ್ಲಿ ಒಂದು ಭಾಳ ವಿಶೇಷವಾದಂಥ ಒಂದು ಗವಿಯನ್ನು ಆತನು ನೋಡುವಂಥವನಾಗಿದ್ದಾನೆ. ಆ ಗವಿಯ ಹತ್ರ ಇವನು ಹೋದಂಥ ಸುರಂಗದ ಹತ್ರ ಆತನು ಹೋಗುವಂಥ ಸಂದರ್ಭದಲ್ಲಿ ಆ ಯುವಕನಿಗೆ ಅದನ್ನು ನೋಡುವಾಗ ಭಾಳ ಚೆನ್ನಾಗಿರ್ತದೆ. ಆ ಒಂದು ಗವಿಯಲ್ಲಿ ಕೆಲವೊಂದು ಹಣ್ಣು ಹಂಪಲುಗಳು ಇದ್ದಂಥ ಒಂದು ಬುಟ್ಟಿ ಆತನಿಗೆ ಸಿಗ್ತದೆ. ಈತನ ಏನು ಮಾಡ್ತಾನೆ, ಆ ಒಂದು ಗವಿಯ ಬಳಿಗೆ ಹೋಗಿ ಆ ಒಂದು ಹಣ್ಣು ಹಂಪಲುಗಳನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ನಿದ್ರೆಯನ್ನು ಮಾಡಿ ಇನ್ನೇನು ಎದ್ದು ಆತನು ಹೊರಗಡೆ ಬರಬೇಕನ್ನೋಷ್ಟರೊಳಗಡೆ ಆತನಿಗೆ ಕಣ್ಣಿಗೆ ಒಂದು ಚೀಲ ಕಾಣುವಂಥದ್ದಾಗಿದೆ. ಆ ಚೀಲವನ್ನು ಆತನು ತೆರೆದು ನೋಡಿದಾಗ ಸಾಕಷ್ಟು ಮಣ್ಣಿನ ಮಣ್ಣನ್ನು ಉಂಡೆ ಮಾಡಿ ಆ ಚೀಲದಲ್ಲಿ ಹಾಕಿದ್ದಂಥ ಆ ಒಂದು ಚೀಲ ಅವನಿಗೆ ಸಿಗುವಂಥದ್ದಾಗಿದೆ. ಇವನೇನು ಮಾಡ್ತಾನೆ, ಆ ಚೀಲವನ್ನು ನೋಡಿದಾಗ ಇವನಿಗೆ ಆಶ್ಚರ್ಯ ಆಗ್ತದೆ. ಯಾರಾದರೂ ಮನುಷ್ಯರು ಇಲ್ಲಿ ಬಂದಿರ್ಬೋದು, ಅವ್ರು ಬಂದು ಈ ಸ್ವಲ್ಪ ಸಮಯವನ್ನು ಇಲ್ಲಿ ಕಳೆದು ಮಕ್ಕಳು ಇದನ್ನು ಮಾಡಿ ಈ ಮಣ್ಣುಗಳನ್ನು ಉಂಡೆ ಮಾಡಿ ಇದರಲ್ಲಿ ತುಂಬಿಸಿರ್ಬೋದು ಎಂಬುದಾಗಿ ಆತನ ನೆನೆಸಿ ಅವನೇನು ಮಾಡ್ತಾನೆ, ಆ ಒಂದು ಚೀಲವನ್ನು ಏನು ಮಾಡಿದ್ದು ಇದನ್ನು ಎಂಬುದಾಗಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಆ ಬೆಟ್ಟದಿಂದ ಆತನ ಕೆಳಗಡೆ ನೋಡುವಾಗ ಒಂದು ದೊಡ್ಡ ಸಮುದ್ರ ಆತನ ಕಣ್ಣಿಗೆ ಬೀಳ್ತದೆ. ಈ ಯುವಕನಿಗೆ ಒಂದು ಯೋಚನೆ ಬರುತ್ತೆ, ಈ ಮಣ್ಣಿನ ಹುಂಡೆಗಳನ್ನು ನಾನು ತೆಗೆದುಕೊಂಡು ಹೋಗಿ ಆ ಸಮುದ್ರದಲ್ಲಿ ಬಿಸಾಕ್ತೀನಿ, ಇದು ಒಂದು ರೀತಿ ನಮಗೆ ಸಮಯವನ್ನು ಕಳೆಯೋದಕ್ಕೆ ಸರಿಯಾಗುತ್ತೆ ಎಂಬುದಾಗಿ ಆತನು ಆ ಮಣ್ಣಿನ ಚೀಲವನ್ನು ಹೊತ್ಕೊಂಡು, ಆ ಮಣ್ಣಿನ ಹುಂಡೆಗಳಿದ್ದಂಥ ಚೀಲವನ್ನು ಆತನು ಹೊತ್ಕೊಂಡು ಆ ಸಮುದ್ರದ ದಡಕ್ಕೆ ಬಂದು ಒಂದು ಬಂಡೆಯ ಮೇಲೆ ನಿಂತುಕೊಂಡು ಆ ಮಣ್ಣಿನ ಹುಂಡೆಗಳನ್ನು ಸಮುದ್ರದಲ್ಲಿ ಆತನು ಬೀಸಿ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಆತನು ಬೀಸಿ ಎಸೆಯುವಾಗ ಆ ಒಂದು ಹುಂಡೆಗಳು ಸಾಕಷ್ಟು ದೂರ ಹೋಗಿ ಅವು ಆ ಸಮುದ್ರದಲ್ಲಿ ಬೀಳುವಂಥದ್ದಾಗಿದೆ. ಸೊ ಇದನ್ನು ನೋಡುವಾಗ ಈ ಹುಡುಗನಿಗೆ ಸ್ವಲ್ಪ ಖುಷಿಯಾಗುತ್ತೆ. ಆತನು ಮತ್ತೆ ಇನ್ನಷ್ಟು ಜೋರಾಗಿ ಅದನ್ನು ಎಸೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗೆ ಆ ಒಂದು ಮಣ್ಣಿನ ಹುಂಡೆಗಳನ್ನು ಸಂಪೂರ್ಣವಾಗಿ ಎಸೆದು ಕೊನೆಯದಾಗಿ ಇನ್ನು ಒಂದು ಉಂಡೆ ಮಾತ್ರ ಆತನ ಕೈಯಲ್ಲಿ ಉಳ್ಕೊಳ್ತದೆ. ಆಗ ಇನ್ನೇನು ಆ ಉಂಡೆಯನ್ನು ಸಹ ಅವನು ಎಸೆಯುವಂಥ ಸಂದರ್ಭದಲ್ಲಿ ಅದು ಕೈ ಜಾರಿ ಆತನು ನಿಂತಿದ್ದಂಥ ಬಂಡೆಯ ಮೇಲೆ ಆ ಉಂಡೆ ಬಿದ್ದು ಹೋಗುವಂಥದ್ದಾಗಿದೆ. ಯಾವಾಗ ಆ ಉಂಡೆ ಬಿದ್ದೋಗ್ತದೋ ಆ ಹುಡುಗ ಏನು ಮಾಡ್ತಾನೆ, ಅದನ್ನು ತೆಗೆದುಕೊಂಡು ಒಡೆದು ಹೋದಂಥ ಅವನು ಮಣ್ಣಿನ ಹುಂಡೆಯನ್ನು ತೆಗೆದಂಥ ಸಂದರ್ಭದಲ್ಲಿ ಆತನಿಗೆ ಭಾಳ ಆಶ್ಚರ್ಯಕರವಾದಂಥ ಒಂದು ಸಂಗತಿ ಕಾದಿರ್ತದೆ. ಆ ಒಂದು ಮಣ್ಣಿನ ಉಂಡೆಯ ಒಳಗಡೆ ಒಂದು ಬಹಳ ಶ್ರೇಷ್ಠ ಒಂದು ವಿಶೇಷವಾದಂಥ ಒಂದು ವಜ್ರದ ಒಂದು ತುಂಡು ಇರುವಂಥದ್ದು ನೋಡ್ತಾನೆ. ಇದನ್ನು ನೋಡುವಾಗ ಆ ಹುಡುಗ ಭಾಳ ಆಶ್ಚರ್ಯಕ್ಕೊಳಗಾಗ್ತಾನೆ. ಮತ್ತು ಜೊತೆಗೆ ಆತನಿಗೆ ಸ್ವಲ್ಪ ದುಃಖ ಸಹ ಆಗುತ್ತೆ. ಇಷ್ಟೊಂದು ಮಣ್ಣಿನ ಹುಂಡೆಗಳಿತ್ತು, ಎಲ್ಲವನ್ನು ನಾನು ಬಿಸಾಕಿದೆ, ಆದರೆ ಕೊನೆಯ ಒಂದು ಹುಂಡೆಯನ್ನು ನೋಡುವಾಗ ಅದರೊಳಗಡೆ ವಜ್ರದ ಒಂದು ತುಂಡಿದೆ. ಸೊ ಅಂದರೆ ಸಾಕಷ್ಟು ವಜ್ರಗಳನ್ನು ಆತನು ಈಗಾಗಲೇ ತನ್ನ ಸ್ವಂತ ಕೈಯಿಂದ ಸಮುದ್ರದೊಳಕ್ಕೆ ಬಿಸಾಡಿದಂಥ ಒಂದು ಸಂಗತಿಯನ್ನು ನೆನೆದು ಆತನು ಈ ಒಂದು ಸಿಕ್ಕಿದ್ದಕ್ಕೆ ಆತನು ಖುಷಿ ಪಡಬೇಕಾ ಅಥವಾ ಅಷ್ಟೊಂದು ಕಳ್ಕೊಂಡಿದ್ದಕ್ಕೆ ಆತನು ದುಃಖ ಪಡಬೇಕೆಂಬತಕ್ಕಂಥ ಮನಸ್ಥಿತಿಯಲ್ಲಿ ಆತನು ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ ಎಂಬುದಾಗಿ ನೋಡುತ್ತೆ. ಇವತ್ತು ನಾವುಗಳು ಸಹ ಈ ಒಂದು ಅಂತ್ಯಕಾಲದ ಅಂತ್ಯದಲ್ಲಿ ನಾವು ಬಂದಿರುವಾಗ ನಮ್ಮ ಕೈಯಲ್ಲಿ ಸಾಕಷ್ಟು ಅವಕಾಶಗಳಿದೆ ದೇವರ ಹತ್ತಿರಕ್ಕೆ ಬರಲಿಕ್ಕೆ, ದೇವರಿಗೆ ನಾವು ವಿಧೇಯರಾಗಿ ನಡೆಯೋದಕ್ಕೆ, ದೇವರ ಮಾತನ್ನು ನಾವು ಅನುಸರಿಸಿ ನಡೆಯೋದಕ್ಕೆ ಭಾಳಷ್ಟು ಅವಕಾಶಗಳು ನಮಗೆ ಕೊಡಲ್ಪಟ್ಟಿದೆ. ಯಾಕಂದರೆ ಪೇತ್ರನ ಒಂದು ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳ್ತದೆ, ದೇವರು ಬರುವುದಕ್ಕೆ ತಡ ಮಾಡುವವನಲ್ಲ, ಆದರೆ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂಬುದಾಗಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಇವತ್ತು ನಾವುಗಳು ದೇವರ ಈ ಒಂದು ದೀರ್ಘ ಶಾಂತಿಯನ್ನು, ದೇವರ ಈ ಒಂದು ತಾಳ್ಮೆಯನ್ನು ನಾವು ನಿರ್ಲಕ್ಷಿಸ್ತಾ ಇದ್ದೀವಿ. ದೇವರ ಈ ಒಂದು ದೀರ್ಘ ಶಾಂತಿಯನ್ನು ನಾವು ಒಂದು ರೀತಿ ತಾತ್ಸಾರವಾಗಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಆ ಕಾರಣದಿಂದ ಇವತ್ತು ನಾವುಗಳು ಈ ಅಂತ್ಯಕಾಲದ ಜೀವಿಸುವಂಥ ಸಂದರ್ಭದಲ್ಲಿ ಆ ಬುದ್ಧಿ ಇಲ್ಲದ ಕನ್ನಿಕೆಯರ ರೀತಿಯಲ್ಲಿ ನಾವು ಒಂದು ವೇಳೆ ನಮ್ಮನ್ನು ಸಿದ್ಧಪಡಿಸ್ಕೊಳ್ಳದೇ ಇದ್ದರೆ ಕ್ರಿಸ್ತನ ಬರೋಣದಲ್ಲಿ ಮೊದಲಿಂಗನ ನಾವು ಎದುರುಗೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದ ಪವಿತ್ರಾತ್ಮನ ಒಂದು ಮುದ್ರೆ ನಮ್ಮ ಜೀವಿತಕ್ಕೆ ಬೇಕಾಗ್ತದೆ. ಯಾವ ರೀತಿಯಲ್ಲಿ ಪವಿತ್ರಾತ್ಮನ ನಮ್ಮನ್ನು ಈ ಒಂದು ಕ್ರಿಸ್ತನ ಬರೋಣಕ್ಕೆ ಸಿದ್ಧ ಮಾಡ್ತಾನೆ ಎಂಬುದಾಗಿ ನಾವು ನೋಡೋದಾದರೆ ನಮ್ಮ ಸತ್ಯವೇದವನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ಕ್ಕೆ ನಾವು ತಿರುಗಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುತ್ತದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ನೋಡಿರಿ, ಇವತ್ತು ನಾವು ಈ ಒಂದು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ
ಅದರಲ್ಲಿ ನಂಬಿಕೆಯನ್ನು ಇಟ್ಟು ವಾಗ್ದಾನ ಮಾಡಲ್ಪಟ್ಟಂಥ ಆ ಒಂದು ನಿತ್ಯ ಜೀವನ ನಾವು ಹೊಂದ್ಕೊಳ್ಬೇಕಂತಂದರೆ ಪವಿತ್ರಾತ್ಮನ ಮುದ್ರೆಯನ್ನು ನಾವು ಹೊಂದ್ಕೊಳ್ಬೇಕಂತ ವಾಕ್ಯ ಹೇಳ್ತದೆ. ಮತ್ತು ಮುಂದೆ ಹೇಳ್ತದೆ, ಆ ಒಂದು ವಿಮೋಚನೆಗೆ ಪವಿತ್ರಾತ್ಮನು ಸಂಚಕಾರವಾಗಿದ್ದಾನೆ, ಒಬ್ಬ ಹೊಣೆಗಾರನಾಗಿದ್ದಾನೆ. ಅಂಥ ಒಂದು ಪವಿತ್ರಾತ್ಮನ ಒಂದು ಹೊಣೆ ಇವತ್ತು ನಮ್ಮ ವಿಮೋಚನೆ, ನಮ್ಮ ರಕ್ಷಣೆ ಪವಿತ್ರಾತ್ಮನ ಹೊಣೆಯಾಗಿದೆ. ಇವತ್ತು ನಾವು ಪವಿತ್ರಾತ್ಮನಿಗೆ ಒಳಪಟ್ಟಾಗ ಮಾತ್ರ ಆತ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರಣದಿಂದ ಈ ಅಂತ್ಯಕಾಲದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ನಾವು ನಮ್ಮ ಲೌಕಿಕವಾದಂಥ ಎಲ್ಲ ಇಚ್ಛೆಗಳನ್ನು ನಾವು ತ್ಯಜಿಸಿ ದೇವರಿಗೆ ವಿಧೇಯರಾಗಿ ನಾವು ನಡ್ಕೊಂಡು ಈ ಒಂದು ಬುದ್ಧಿವಂತ ಕನ್ನಿಕೆಯ ರೀತಿಯಲ್ಲಿ ವಾಕ್ಯ ಹೇಳುವಂಥದ್ದಾಗಿದೆ. 25ನೇ ಅಧ್ಯಾಯದಲ್ಲಿ ಈ ಬುದ್ಧಿವಂತ ಕನ್ನಿಕೆಯರ ಒಂದು ಸ್ಥಿತಿಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿ 9ನೇ ವಚನ ಹೇಳ್ತದೆ, ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಸಾಲದೆ ಹೋದೀತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು, ಸಿದ್ಧವಾಗಿದ್ದವರು ಅವನ ಸಂಗಡ ಮನೆಯೊಳಕ್ಕೆ ಹೋದರು. ಯಾರೆಲ್ಲ ಆ ಒಂದು ಮದಲಿಂಗನ ಬರುವಿಕೆಗೆ ಸಿದ್ಧರಾಗಿದ್ದರು ಅವರೆಲ್ಲರೂ ಆತನ ಸಂಗಡ ಮನೆಯೊಳಗಡೆ ಹೋದರು. ಆ ಒಂದು ಮದಲಿಂಗನ ಒಂದು ಸೌಭಾಗ್ಯದಲ್ಲಿ ಅವರು ಸೇರಿದರು ಎಂಬುದು ವಾಕ್ಯ ಹೇಳ್ತದೆ. ಆದರೆ ಮುಂದೆ ವಾಕ್ಯ ಹೇಳ್ತದೆ, ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು, ಸಿದ್ಧವಾಗಿದ್ದವರು ಅವನ ಸಂಗಡ ಹೋದರು, ಮದುವೆ ಮನೆ ಒಳಕ್ಕೆ ಹೋದರು, ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಎಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು. ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಇವತ್ತು ಯೇಸು ಸ್ವಾಮಿಯ ದಿನ ಅದು ಯಾವ ದಿನ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾಕಂದರೆ ಕರ್ತನು ಕಳ್ಳನ ರೀತಿಯಲ್ಲಿ ಆತನು ಬರುವವನಾಗಿದ್ದಾನೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಇವತ್ತು ನಾವು ಇಂಥ ಒಂದು ಅಂತ್ಯದ ಸ್ಥಿತಿಯಲ್ಲಿ ನಿಂತಿರುವಂಥ ಸಂದರ್ಭದಲ್ಲಿ ಆ ಒಂದು 5 ಜನ ಬುದ್ಧಿವಂತ ಕನ್ನಿಕೆಯರ ರೀತಿಯಲ್ಲಿ ನಮ್ಮ ಜೀವಿತ ಇರಬೇಕು. ಅಲ್ಲಿ ಯೇಸು ಸ್ವಾಮಿ ಸಹ ನಿದ್ರೆ ಮಾಡಿದರು, ಆದರೆ ಅವರಲ್ಲಿ ಭರವಸೆ ಇತ್ತು, ಅವರಲ್ಲಿ ಒಂದು ನಂಬಿಕೆ ಇತ್ತು. ನಿಜವಾಗಿಯೂ ಎಂಥ ಒಂದು ಅಲೆ ಬಂದಾಗಿಯೂ ಎಂಥ ಬಿರುಗಾಳಿ ಬಂದಾಗಿಯೂ ಅದು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೇವರೇ ನನ್ನ ಸಂಗಡ ಇದ್ದಾನೆ ಎಂಬತಕ್ಕಂಥ ಭರವಸೆಯೊಂದಿಗೆ ಯೇಸು ಸ್ವಾಮಿ ನಿದ್ರೆಯನ್ನು ಮಾಡಿದರು. ಆದರೆ ಯೋನನ್ನು ನಿದ್ರೆ ಮಾಡತಕ್ಕಂಥದ್ದು ಆತನು ದೇವರ ಮಾತನ್ನು ಧಿಕ್ಕರಿಸಿ ತಿರಸ್ಕಾರ ಮಾಡಿ ನಿದ್ರೆ ಮಾಡಿದ್ದು. ಇವತ್ತು ನಾವುಗಳು ಅಂತ್ಯಕಾಲದಲ್ಲಿ ನಿದ್ರೆಗೆ ಒಳಗಾಗಿದ್ದೇವೆ. ಎಂಥ ನಿದ್ರೆಯಲ್ಲಿ ನಾವು ಬಿದ್ದಿದ್ದೇವೆ ಎಂಬುದಾಗಿ ನಾವು ನೋಡ್ಕೊಳ್ಬೇಕಾಗುತ್ತದೆ. ಒಂದು ವೇಳೆ ನಾವು ಬುದ್ಧಿವಂತರಾಗಿ ದೇವರ ಒಂದು ಆ ಬರುವಿಕೆಗೆ, ಮದಲಿಂಗನ ಬರುವಿಕೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ನಾವು ನಿದ್ರೆಯಲ್ಲಿದ್ದರೆ ಅದು ಒಪ್ಪತಕ್ಕದ್ದು. ಆದರೆ ಒಂದು ವೇಳೆ ನಾವು ಆ ಬುದ್ಧಿ ಇಲ್ಲದ ಕನ್ನಿಕೆಯ ರೀತಿಯಲ್ಲಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳದೆ, ಯೋನನ ರೀತಿಯಲ್ಲಿ ಕ್ರಿಸ್ತನ ಬರೋಣದ ಅರಿವಿಲ್ಲದೆ ಅದನ್ನು ತಿರಸ್ಕಾರದ ಮನೋಭಾವದಿಂದ ನಾವು ನಿದ್ದೆ ಹೊಂದಿದರೆ ಖಂಡಿತವಾಗಿ ಮದಲಿಂಗನು ಬರುವಾಗ ಆ ಬಾಗಿಲು ಮುಚ್ಚಲ್ಪಡ್ತದೆ. ಯಾವಾಗ ಬಾಗಿಲು ಮುಚ್ಚಲ್ಪಡ್ತದೆ ಈ ಒಂದು ಜನರ ರಕ್ಷಣೆ ಅದು ಮುಕ್ತಾಯವಾಗುವಂಥದ್ದಾಗಿ ಪ್ರೇರಣೆ. ಆ ಕಾರಣದಿಂದ ಇವತ್ತು ನಾವುಗಳು ಎಚ್ಚರವಾಗಿದ್ದು ವಾಕ್ಯ ಹೇಳೋ ಪ್ರಕಾರ, ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆ ಒಂದು ಎಚ್ಚರಿಕೆ ಇಲ್ಲದೇ ಇದ್ದರೆ ನಾಶನ ಖಂಡಿತ. ಇವತ್ತು ನಾವು ಈ ಅಂತ್ಯಕಾಲದಲ್ಲಿ ಜೀವಿಸುವಾಗ ಪವಿತ್ರಾತ್ಮನ ಮುದ್ರೆಗೋಸ್ಕರ ನಾವು ಪ್ರಯಾಸ ಪಡೋಣ. ಯಾಕಂದರೆ ನಮ್ಮೆಲ್ಲರ ಒಂದು ವಿಮೋಚನೆ ಪವಿತ್ರಾತ್ಮನ ಹೊಣೆಯಾಗಿದೆ. ಆತನು ನಮ್ಮನ್ನು ಆ ವಿಮೋಚನೆಗೆ ನಡೆಸುವಂತನಾಗಿದ್ದಾನೆ. ಆ ಪವಿತ್ರಾತ್ಮನಿಗೆ ನಾವು ಒಳಗಾಗೋಣ, ಆತನಿಗೆ ನಾವು ನಮ್ಮ ಮನಸ್ಸುಗಳನ್ನು ನಾವು ತೆರೆಯೋಣ ಎಂಬುದಾಗಿ ಹೇಳ್ತಾ ಈ ಒಂದು ಸಂದೇಶವನ್ನು ಮುಗಿಸುವಂತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಚಿಕ್ಕದಾಗಿ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ಸಮಯದಲ್ಲಿ ಸ್ವಾಮಿ ಪವಿತ್ರಾತ್ಮನ ಮುದ್ರೆಯ ಬಗ್ಗೆ ನಾವು ಕಲಿತಿದ್ದೇವೆ. ನಾವು ಬುದ್ಧಿ ಇಲ್ಲದ ಕನ್ನಿಕೆಯರ ರೀತಿಯಲ್ಲಿ ನಾವು ವರ್ತಿಸದೆ ಸ್ವಾಮಿ, ಬುದ್ಧಿವಂತ ಕನ್ನಿಕೆಯರಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಪವಿತ್ರಾತ್ಮನ ಮುದ್ರೆಯನ್ನು ಹೊಂದುವುದಕ್ಕೆ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೇನ್.